ಎರಡನೇ ದಿನದ ಕಲಾಪದಲ್ಲಿ ಶವಗಳ ಕೇಸ್ನ ಸದ್ದು ಜೋರಾಗಿತ್ತು. ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಕೋಲಾಹಲವೇ ಸೃಷ್ಟಿಯಾಗಿದೆ. ಬಿಜೆಪಿ ಎಂಎಲ್ಎ ವೇದವ್ಯಾಸ್ ಕಾಮತ್ ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತದ್ದು. ಕಾಮತ್ ಪ್ರಶ್ನೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಎರಡನೇ ದಿನದ ಕಲಾಪದಲ್ಲಿ ಶವಗಳ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ದು ಗದ್ದಲ ಜೋರಾಗಿರುವಂತದ್ದು. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತು ಹಾಕಲಾಗಿದೆ ಎನ್ನುವ ಪ್ರಕರಣದ ವಿಚಾರವಾಗಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. 13ನೇ ಸ್ಥಳದಲ್ಲಿ ಜಿಪಿಆರ್ ಮೂಲಕ ಶೋಧ ಕಾರ್ಯವನ್ನು ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಎಂಎಲ್ಎ ವೇದವ್ಯಾಸ್ ಕಾಮತ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಕಾಮತ್ ಪ್ರಶ್ನೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ಉತ್ತರವನ್ನ ಕೊಟ್ಟಿರುವಂತದ್ದು. ಗೃಹ ಸಚಿವರ ಮಾತಿಗೂ ಬಗ್ಗಿಲ್ಲ ಬಿಜೆಪಿ ಸದಸ್ಯರು. ಎಸ್ಐಟಿ ವರದಿ ಕೊಟ್ಟ ಬಳಿಕ ಮಾಹಿತಿ ಕೊಡುತ್ತೇನೆ, ಮಾಹಿತಿಯನ್ನ ನೀಡುತ್ತೇನೆ ಅಂತ ಹೇಳಿದ್ದಾರೆ. ಸದನದಲ್ಲಿ ಗದ್ದಲ ಜೋರಾಗಿತ್ತು. ಸುನೀಲ್ ಕುಮಾರ್, ಅಶ್ವಥ್ ನಾರಾಯಣ್ ಕೂಡ ಎಂಟ್ರಿ ಕೊಟ್ಟಿದ್ರು ಆ ಗದ್ದಲಕ್ಕೆ. ನಾವು ನಿಷ್ಪಕ್ಷಪಾತವಾಗಿದ್ದೇವೆ. ನಾವು ಯಾರ ಪರನೂ ಇಲ್ಲ, ಎಡನೂ ಇಲ್ಲ, ಬಲನೂ ಇಲ್ಲ. ನಾವು ಎಲ್ಲರೂ ಬೇಕು ನಮ್ಗೆ. ನಾವು ಯಾರ ಮುಚ್ಚಾಕುವಂತ ಪ್ರಶ್ನೆ ಇಲ್ಲ. ಸತ್ಯಾಂಶ ಹೊರಗೆ ಬರ್ಬೇಕು ಅಷ್ಟೇ. ಸತ್ಯಾಂಶ ಹೊರಗೆ ಬರ್ಬೇಕು. ನಾವು ಅವ್ರ ಪರ ಇವ್ರ ಪರ ಅಲ್ಲ, ನ್ಯಾಯದ ಪರ, ಸತ್ಯದ ಪರ ಅಷ್ಟೇ ನಾವು. ಸನ್ಮಾನ್ಯ ಅಧ್ಯಕ್ಷರೇ, ಗೃಹ ಸಚಿವರು ನಾಳೆ ಸ್ಟೇಟ್ಮೆಂಟ್ ಮಾಡಲಿ. ನಾಳೆ ಕ್ವಶನ್ ಅವರ ಮೇಲೆ ಚರ್ಚೆ ಮಾಡಿದ್ರೆ ಎಲ್ಲರೂ ಅದಕ್ಕೆ ಒಪ್ಪಿದ್ದಾರೆ. ನಾಳೆನೇ ಹೇಳಿ, ನಾಳೆ ಚರ್ಚೆಗೆ ಎಸ್ಐಟಿ ವರದಿ ಬರೋವರೆಗೂ ಚರ್ಚೆ ಮಾಡಬಹುದು. ನಾವು ಮಧ್ಯಂತರ ವರದಿ ತಗೊಳ್ಳಿ. ಒಂದು ವಾರ ಏನ್ ಮಾಡಿದ್ರಿ? 12 ದಿನ ಎಷ್ಟು ಗುಂಡಿ ಆಗಿದ್ರಿ ಸರ್? ಎಷ್ಟು ಗುಂಡಿ ಆಗಿದ್ರಿ? ಒಂದು ವಾರ ತನಿಖೆ ಏನಾಗಿದೆ ಅನ್ನೋದನ್ನ ಹೇಳಿ, ಸ್ಟೇಟ್ಮೆಂಟ್ ಮಾಡಿ. ಒಂದು ವಾರದ ಏನಾಗಿದೆ ಅಂತ ಇವತ್ತು ಇನ್ನೊಬ್ಬ ಬಂದು ಹೇಳಿಕೆ ಕೊಡ್ತಾನೆ, ನಾಳೆ ನಂದೊಂದು ಗುಂಡಿ ಇದೆ. ಚರ್ಚೆ ಮಾಡಬೇಕಿದ್ದಲ್ಲ, ನೀವು ಚರ್ಚೆಗೆ ಹರೀಶ್ ಭಾಯಿ ಚರ್ಚೆ ಕೇಳಿ. ಅಧ್ಯಕ್ಷರೇ ನೀವು ನನಗೆ 8 hours SIT ಅವ್ರ ಜೊತೆ ಇರ್ತಾನೆ. ಇನ್ ಮಿಕ್ಕಿದ ಟೈಮ್ ಎಲ್ಲಿರ್ತಾನೆ ಅಂತ ಗೊತ್ತಿಲ್ಲ. ಪ್ರತಿ ದಿವಸ ಹೊಸ ತಗೊಂಡ್ಬರ್ತಾನೆ. ಹೂ ಇಸ್ ಡೈರೆಕ್ಟಿಂಗ್? ಅಧ್ಯಕ್ಷರೇ, ಇದು ಪ್ರಶ್ನೆ. It should not become a common performance. ಮಾನ್ಯ ಪ್ರತಿಪಕ್ಷ ನಾಯಕರು should not become a common performance. ಆಮೇಲೆ ಯಾವ ಡೈರೆಕ್ಷನ್ ಆಗ್ತಾ ಇದೆ? ಆಮೇಲೆ ಒಂದು ವಾರ ಮುಗಿದ ನಂತರ ಮಾನಸಿಕ ಚರ್ಚೆ ತೇಜವಾದ ಮಾಡಿ ಆಮೇಲೆ ಒಂದು ಮೆಂಟಲ್ ಅಂತ ಹೇಳ್ಬಿಡ್ತೀರಿ ಅಷ್ಟೇ. ಯಾವ ರೀತಿ ಚರ್ಚೆ ದಿನೇಶ್ ಅವರೇ, ಕೊನೆ ತನಿಖೆ ಮುಗಿತು, ಮೆಂಟಲ್ ಇದ್ದಾರೆ ಅಂತ ಹೇಳ್ಬಿಡ್ತೀರಿ. ಅವ್ರು ಹೇಳುವ ಹೊಸ ನೋಡಿ, ಇದಕ್ಕೆಲ್ಲ ಚರ್ಚೆಗೆ ಅವಕಾಶ ನೀವು ಚರ್ಚೆ ಕೇಳಿ. ಯಾಕೆ ಚರ್ಚೆ ಕೇಳಿ ಅಂತ ನೀವು ಕೇಳಿಕೊಡಿ, ರೈಟಿಂಗ್ ಕೊಡ್ಲಿಲ್ಲ. ಅವರು 0 ಅವರಲ್ಲಿ ಪ್ರಸ್ತಾವನೆ ಮಾಡಿದಾಗ ನೀವು ಚರ್ಚೆಗೆ ನಿಂತು ಆಗ್ತದೆ. ನೀವು ರೈಟಿಂಗ್ ಅಲ್ಲಿ ಕೊಡಿ, ನೀವು ಸದಸ್ಯರಿದ್ದೀರಿ, ಬರೆದು ಕೊಡಿ. ಆಸಕ್ತಿ ಇದ್ರೆ ಒಂದು ಅಲ್ಲಿ ಹೋಗಿ ಮಾತಾಡುದಿಲ್ಲ, ಬರೆದು ಕೊಡುದಿಲ್ಲ. ಇಲ್ಲಿ 0 ಪ್ರಶ್ನೆ ಬಂದು ನೀವೆಲ್ಲರೂ ಕೂಡ ಮಾತಾಡಿದ್ರೆ ಈ 0 ಅವರ ಚರ್ಚೆ ಏನಂತ ಇದು? ಪ್ರತಿಪಕ್ಷ ನಾಯಕರು ಶಿಕ್ಷಣ ಕನ್ವರ್ಟ್ ಮಾಡಿದ್ದೇವೆ. ಚರ್ಚೆ ಕೋರ್ಟ್ ಬಾಧಿತ ಆಗದ ರೀತಿ ಚರ್ಚೆ ಮಾಡಿ ಅವಕಾಶ ಕೊಟ್ಟಿದ್ದೇನೆ. ಅದಕ್ಕಿಂತ ಮುಂಚೆ ಒಂದು ಚುನಾವಣಾ ಪ್ರಸ್ತಾವ ಇದೆ, ಒಂದು 1 ನಿಮಿಷ ಮಾಡಿ ಮುಗಿಸ್ತೇನೆ. ಮಾನ್ಯ ಸಚಿವರು ನಾಳೆ ಇದ್ರ ಬಗ್ಗೆ ಆಯ್ತು, ಅದು ಇರ್ಬೋದಲ್ಲ. ಮಾನ್ಯ ಸಭಾಧ್ಯಕ್ಷರು, ಅದಕ್ಕಿಂತ ಮೊದಲು ನಾವು ಒಂದು ಉತ್ತರ ಹೇಳಿದ್ವಿ ವಿರೋಧ ಪಕ್ಷದ ನಾಯಕರಿಗೆ. ಮಾನ್ಯ ರಾಜಣ್ಣವರ ಈ ನಮ್ಮ ಸಚಿವ ಸಂಪುಟದಿಂದ ನಿರ್ಗಮನದ ನಂತರ ಅದೇನು ನೋಟಿಫಿಕೇಶನ್ ಏನಿದೆ ಸೆಕೆಂಡ್ ಕೇಳ್ರಿ. ನಿಮ್ಗೆ ಯಾರು ಕೊಟ್ರೆ ನಿಮ್ಗೆ ಯಾರು ದೋಸೆ ಮಾಡ್ರಿ, ದೋಸೆ ತಿಂದ್ರಾಯ್ತಲ್ಲ, ಇವನೇ ಮಾಡ್ಬೇಕು ಅವನೇ ಮಾಡ್ಬೇಕಂತ ಹೇಳಿ ಸರ್ಕಾರದ ಬರೋರ್ಗೆ ಹೇಳ್ತಾರೆ. ಆ ಮುಖ್ಯಮಂತ್ರಿ ಅವ್ರಿಗೆ ಹೇಳಿದ್ದಾರೆ, ಹೇಳ್ತಾರೆ ಅವರ ಪರವಾಗಿ ಕೊಡ್ತಾರೆ. ನಾ ಹೇಳೋದು ಕೇಳ್ರಿ. ನೋಟಿಫಿಕೇಶನ್ ಏನಿತ್ತು ಅದನ್ನ ನಾನು ಈ ಮೂಲಕ ಸಲ್ಲಿಸಿದ್ದೇನೆ. ನಾನು ಒಂದು ಮಾತು ಹೇಳೋದಕ್ಕೆ ಬಯಸ್ತೇನೆ. ಗಣೇಶ್, ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಮಂತ್ರಿ
ಕ್ಯಾಬಿನೆಟ್ನಿಂದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನಿಂದ ಹೊರಗೆ ಹೋದ್ಮೇಲೆ ಒಂದು ವೇಳೆ ಹೇಳಿಕೆ ಮಾಡೋದಿದ್ರೆ ಅವರಿಗೆ ಪ್ರಿಫರೆನ್ಸ್ ಇರುತ್ತೆ ಅಥವಾ ಅವ್ರು ಮಾಡ್ಬೋದು, ಅದು ಸಭಾಧ್ಯಕ್ಷರು ಒಪ್ಪಿಗೆ ಕೊಟ್ಟರೆ. ಅದನ್ನು ಬಿಟ್ಟು ನಮ್ಮ ಯಾವುದೇ ಬುಕ್ಕಿನಂತೆ ಯಾವುದೇ ಕಾರಣಕ್ಕೆ ಅದರ ಬಗ್ಗೆ ಚರ್ಚೆ ಆಗಲಿ ಅದರ ವಿವರಣೆಯನ್ನಾಗಲಿ ಕೊಡೋದಕ್ಕೆ ಬರೋದಿಲ್ಲ. ನಾನು ನಿಮಗೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇನೆ. ಯಾವ ಸಂದರ್ಭದೊಳಗೆ ನೀವು ರಗಡ್ ನೋಡಿದೇವಲ್ಲ, ಅತ್ತಾಗೂ ಒಂದು 10-20 ಮಂದಿ ರಾಜೀನಾಮೆ ಕೊಟ್ಟಾರ, ಒಂದಿಷ್ಟು ಮಂದಿ ತೆಗೆದು ಹಾಕ್ಯಾರ, ಒಂದಿಷ್ಟು ಮಂದಿ ತೆಗಿಸ್ಕೊಂಡಾರ. ಅನುಭವಿಸಿದ್ದೇವೆ ನಾವು. ಚರ್ಚೆ ಮಾಡ್ತೀವಿ, ಚರ್ಚೆಗೆ ಅವಕಾಶ ನೀವು ನಾಳೆ ಚರ್ಚೆಗೆ ಅವಕಾಶ ಕೇಳಿ, ಚರ್ಚೆಗೆ ಅವಕಾಶ ಮಾಡಿಕೊಡ್ತೇವೆ. ಚರ್ಚೆಗೆ ಅದನ್ನ ಅನೇಕ ಜನ ಒತ್ತಾಯ ಮಾಡಿದ್ದಾರೆ. ಮಂತ್ರಿ ಅವರೇ, ದಿನೇಶ್ ಮಂತ್ರಿ ಅವರೇ, ನಾವು ನಿಷ್ಪಕ್ಷಪಾತವಾಗಿದ್ದೇವೆ. ನಾವು ಯಾರ ಪರನೂ ಇಲ್ಲ, ಎಡನೂ ಇಲ್ಲ, ಬಲನೂ ಇಲ್ಲ. ನಾವು ಎಲ್ರೂ ಬೇಕು ನಮ್ಗೆ. ನಾವ್ ಯಾರ ಮುಚ್ಚಾಕುವಂತ ಪ್ರಶ್ನೆ ಇಲ್ಲ. ಸತ್ಯಾಂಶ ಹೊರಗೆ ಬರ್ಬೇಕು ಅಷ್ಟೇ ಸತ್ಯಾಂಶ ಹೊರಗೆ ಬರ್ಬೇಕು. ನಾವು ಅವ್ರ ಪರ ಇವ್ರ ಪರ ಅಲ್ಲ, ನ್ಯಾಯದ ಪರ, ಸತ್ಯದ ಪರ ಅಷ್ಟೇ ನಾವು. ಸನ್ಮಾನ್ಯ ಅಧ್ಯಕ್ಷರೇ, ಗೃಹ ಸಚಿವರು ನಾಳೆ ಸ್ಟೇಟ್ಮೆಂಟ್ ಮಾಡ್ಲಿ, ನಾಳೆ ಕ್ವಶನ್ ಅವರ ಮೇಲೆ ಚರ್ಚೆ ಮಾಡಿದ್ರೆ ಎಲ್ಲರೂ ಅದಕ್ಕೆ ಒಪ್ಪಿದ್ದಾರೆ. ಮಾನ್ಯ ಅಧ್ಯಕ್ಷ, ನಾಳೆನೇ ಹೇಳಿ, ನಾಳೆ ಚರ್ಚೆಗೆ SIT ವರದಿ ಬರೋವರೆಗೂ ಏನ್ ಚರ್ಚೆ ಮಾಡಬಹುದು? ನಾವು ಮಧ್ಯಂತರ ವರದಿ ತಗೊಳ್ಳಿ. ಒಂದು ವಾರ ಏನ್ ಮಾಡಿದ್ರಿ? 12 ದಿನ ಎಷ್ಟು ಗುಂಡಿ ಆಗಿದ್ರಿ ಸರ್? ಎಷ್ಟು ಗುಂಡಿ ಆಗಿದ್ರಿ? ಒಂದು ವಾರ ತನಿಖೆ ಏನಾಗಿದೆ ಅನ್ನೋದನ್ನ ಹೇಳಿ, ಸ್ಟೇಟ್ಮೆಂಟ್ ಮಾಡಿ. ಒಂದು ವಾರದ ಏನಾಗಿದೆ ಅಂತ ಇವತ್ತು ಇನ್ನೊಬ್ಬ ಬಂದು ಹೇಳಿಕೆ ಕೊಡ್ತಾನೆ, ನಾಳೆ ನಂದೊಂದು ಗುಂಡಿ ಇದೆ ಅಂತ. ಚರ್ಚೆ ಮಾಡಬೇಕಿದ್ದಲ್ಲ, ನೀವು ಚರ್ಚೆಗೆ ಹರೀಶ್ ಮೇಲೆ ಚರ್ಚೆ ಕೇಳಿ. ಅಧ್ಯಕ್ಷರೇ, ನೀವು ನನಗೆ 8 hours SIT ಅವ್ರ ಜೊತೆ ಇರ್ತಾನೆ. ಇನ್ ಮಿಕ್ಕಿದ ಟೈಮ್ ಎಲ್ಲಿರ್ತಾನೆ ಅಂತ ಗೊತ್ತಿಲ್ಲ. ಪ್ರತಿ ದಿವಸ ಹೊಸ ತಗೊಂಡ್ಬರ್ತಾನೆ. ಹೂ ಇಸ್ ಡೈರೆಕ್ಟಿಂಗ್? ಅಧ್ಯಕ್ಷರೇ, ಇದು ಪ್ರಶ್ನೆ. It should not become a common performance. ಮಾನ್ಯ ಪ್ರತಿಪಕ್ಷ ನಾಯಕರು should not become a common performance. ಆಮೇಲೆ ಯಾವ ಡೈರೆಕ್ಷನ್ ಆಗ್ತಾ ಇದೆ? ಆಮೇಲೆ ಒಂದು ವಾರ ಮುಗಿದ ನಂತರ ಮಾನಸಿಕ ತೇಜವಾದ ಮಾಡಿ ಆಮೇಲೆ ಅವ್ನು ಮೆಂಟಲ್ ಹೇಳ್ಬಿಡ್ತೀರಿ ಅಷ್ಟೇ. ಯಾವ ರೀತಿ ದಿನೇಶ್ ಅವರೇ, ತನಿಖೆ ಮುಗಿತು, ಅವ್ರು ಹೇಳುವ ಹೊಸ ಇದಕ್ಕೆಲ್ಲ ಚರ್ಚೆಗೆ ಅವಕಾಶ ನೀವು ನಾನು ಚರ್ಚೆ ಕೇಳಿ ಯಾಕೆ ಚರ್ಚೆ ಕೇಳಿ ಅಂತ ನೀವು ಕೇಳಿಕೊಂಡು ರೈತರಿಗೆ ಕೊಡ್ಲಿಲ್ಲ? ಅವರು 0 ಅವರಲ್ಲಿ ಪ್ರಸ್ತಾವನೆ ಮಾಡಿದಾಗ ನೀವು ಚರ್ಚೆಗೆ ನಿಂತಾಗ್ತದೆ. ನೀವು ರೈತರಿಗೆ ಕೊಡಿ, ನೀವು ಸೀರಿಯಸ್ ಸದಸ್ಯರಿದ್ದೀರಿ, ಬರೆದು ಕೊಡಿ. ಆಸಕ್ತಿ ಇದ್ರೆ ಒಂದು ಅಲ್ಲಿ ಹೋಗಿ ಮಾತಾಡುದಿಲ್ಲ, ಬರೆದು ಕೊಡುದಿಲ್ಲ. ಇಲ್ಲಿ 0 ಪ್ರಶ್ನೆ ಮಾಡಿ ನೀವೆಲ್ಲರೂ ಕೂಡ ಮಾತಾಡಿದ್ರೆ ಈ 0 ಚರ್ಚೆ ಏನಂತ ಇದು? ಪ್ರತಿಪಕ್ಷ ನಾಯಕರು ತಾವು ನಾವು ಕನ್ವರ್ಟ್ ಮಾಡಿದ್ದೇವೆ. ಚರ್ಚೆ ಕೋರ್ಟ್ ಬಾಧಿತ ಆಗದ ರೀತಿ ಚರ್ಚೆ ಮಾಡಿ ಅವಕಾಶ ಕೊಟ್ಟಿದ್ದೇನೆ. ಅದಕ್ಕಿಂತ ಮುಂಚೆ ಒಂದು ಚುನಾವಣಾ ಪ್ರಸ್ತಾವ ಇದೆ, ಒಂದು 1 ನಿಮಿಷ ಮಾಡಿ ಮುಗಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರು ನಾಳೆ ಇದ್ರ ಬಗ್ಗೆ ಮಾನ್ಯ ಸಭಾಧ್ಯಕ್ಷರು, ಅದಕ್ಕಿಂತ ಮೊದಲು ನಾವು ಒಂದು ಉತ್ತರ ಹೇಳಿದ್ವಿ ವಿರೋಧ ಪಕ್ಷದ ನಾಯಕರಿಗೆ. ಮಾನ್ಯ ರಾಜಣ್ಣವರ ಈ ನಮ್ಮ ಸಚಿವ ಸಂಪುಟದಿಂದ ನಿರ್ಗಮನದ ನಂತರ ಅದೇನು ನೋಟಿಫಿಕೇಶನ್ ಏನಿದೆ ಸರ್, CM ಅವರು